ನೋಡ್ರಿ ಮಲಾಯ್ ಕುಲ್ಫಿ. ಇದಕ್ಕೆ ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ ಇದೆಲ್ಲ ಹಾಕಿದ್ದಾರೆ. ಓಕೆ ಓಕೆ. ಎಲ್ಲ ಅದಕ್ಕೆ ಬನಾರಸ್ ಸ್ಯಾರೀಸ್ ತುಂಬ ಫೇಮಸ್ಸು. ಇದು 2000 ಅಂತೆ. ಇದಕ್ಕೆ 10 ದಿನ ಬೇಕಂತೆ, 10 days ಬೇಕಂತೆ ಸ್ಯಾರಿನೇ. ಅದಕ್ಕೆ ಪ್ಯೂರ್ ಸಿಲ್ಕ್ ಗುರು, ನೈಸಾಗೈತೆ. ಓ ಸಾಫ್ಟೆಸ್ಟ್ ಸಾಫ್ಟ್ ಟಚ್ ಇದೆ. ಯಾ ವಾ ನೋಡ್ರಿ ಒಳಗಡೆ ಹೆಂಗಿದೆ ಇದು. ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾವಿವಾಗ ವಾರಣಾಸಿಯ ಎಲ್ಲ ಮಾರ್ಕೆಟ್ನಲ್ಲಿ ಏನೇನೆಲ್ಲ ಮಾರ್ತಾರೆ ಎಲ್ಲ ತೋರಿಸ್ತೀನಿ. ಹಂಗೇ ನೋಡಿಕೊಂಡು ಮಾರ್ಕೆಟೆಲ್ಲ ನೋಡಿಕೊಂಡು ಮನೆಗೆ ಹೋಗೋಣ ಅಂತೆ. ಸೊ ನೋಡಿ, ಮಾರ್ಕೆಟ್ಗಳಲ್ಲಿ ನಮ್ಮ ಜಾತ್ರೆಗಳಲ್ಲಿ ಯಾವ ಥರ ಮಾರ್ತಾರೆ ಎಲ್ಲ ಥರ ಐಟಮ್ನು ಇಟ್ಟು ಮಾರ್ತಾ ಇದ್ದಾರೆ. ಹಲೋ. ಸೊ ಇಲ್ಲೇನೋ ಒಂದಿದೆ, ಲಸ್ಸಿ ಬಾಂಧಾರ್ ಅಂತ, ಲಸ್ಸಿ ಬಾಂಧಾರ್ ಅಂತ. ಇದು ये क्या भैया नाम क्या? मलाई है, मलाई. ಸೊ ಇಲ್ಲೇ ಮಾಡ್ತಾ ಇದ್ದಾರೆ. ಕಿತ್ನಾ? 50 rupees. ಸೊ ನಾನು ಟೇಸ್ಟ್ ಮಾಡೇ ಬಿಡೋಣ. 50 ರೂಪಾಯಿ ಬರೋದೇ ಬಂದಿದ್ದೀವಿ ಅಂತ ಏನೇನೋ ನೋಡಿದ್ದೀವಿ ಭೂಮಿ ಮೇಲೆ. ಇದು ಒಂದು ಮಾಡೋಣ, ಮಲಾಯಿ ಕುಲ್ಫಿ. ಈಗ ಓಕೆ ನೋಡ್ರಿ, ಮಲಾಯಿ ಕುಲ್ಫಿ. ಗಿಣ್ಗಳು ಸ್ಮೆಲ್ ಬರುತ್ತಲ್ಲ, ನಮ್ಮ ಕಡೆ ಮಾಡಿದ್ರೆ ಆ ಥರ ಬರೋದಿದೆ. ಈ ಪೇಸ್ಟಿ ತಿಂದಿದ್ದೀರಾ ಯಾವಾಗಾದ್ರು? ಕೇಕ್ಗೆ ಹಾಕೋ ಪೇಸ್ಟಿ ಗೊತ್ತಲ್ಲ, ಅದೇ ಥರ ಇದೂ ಐಸ್ ಕ್ರೀಮ್. ಈ ಜಾಯ್ ಐಸ್ ಕ್ರೀಮ್ ತಿಂದಿದ್ದೀರಾ? ಅದೇ ಜಾಯ್ ಐಸ್ ಕ್ರೀಮೇ ಮಿಕ್ಸಿಗೆ ಹಾಕಿ ರುಬ್ಬಿದ್ರೆ ಹಿಂಗಿರುತ್ತೆ, ಹಂಗೈತೆ. ಸ್ವಲ್ಪ ಇದೊಂಥರ ಬಾದಾಮಿ ಪೌಡ್ರ್ ಹಾಕಿರೋದ್ರಿಂದ ಸ್ವಲ್ಪ ಬಾದಾಮಿ ಸ್ಮೆಲ್ ಬರ್ತಾಯಿದೆ ಅಷ್ಟೇ. ಬಾದಾಮಿ ಸ್ಮೆಲ್ಲು ನಮ್ಮ ಕಡೆ ಗಿಣ್ಣು ಅಳಿಸ್ದಾಗ ಸ್ವಲ್ಪ ಸ್ಮೆಲ್ ಬರುತ್ತಲ್ಲ, ಆ ಥರ ಬರ್ತಾಯಿದೆ. ಇದಕ್ಕೆ ಏಲಕ್ಕಿ, ಗೋಡಂಬಿ, ದ್ರಾಕ್ಷಿ ಇದೆಲ್ಲ ಹಾಕಿದ್ದಾರೆ. ಸ್ವಲ್ಪ ಟೇಸ್ಟಿಯಾಗಿ ಬರ್ತಾಯಿದೆ. ಏಲಕ್ಕಿ ಅಂತೂ ಘಮ ಘಮ ಅಂತೈತೆ. ಸೊ ಚೆನ್ನಾಗಿದೆ. ಬಂದಾಗ ಟ್ರೈ ಮಾಡಿ. ಬಂದಾಗ ಇಂಟ್ರೆಸ್ಟ್ ಇರೋರು ಮಲಾಯ್ ಕುಲ್ಫಿ ಟ್ರೈ ಮಾಡಿ. ಓಕೆ ಓಕೆ. ಸೊ ಇದು ಹಾಲು, ಮಲಾಯ್ ಮಿಲ್ಕ್. ಬಾದಾಮಿ ಮಿಲ್ಕ್ ಇದ್ದಂಗೆ ಐತೆ. ಸ್ವಲ್ಪ ಏಲಕ್ಕಿ ಎಲ್ಲ ಇರೋದ್ರಿಂದ ಸ್ವಲ್ಪ ಸ್ಮೆಲ್ ಇದೆ, ಏಲಕ್ಕಿ ಸ್ಮೆಲ್. ಮಲಾಯ್ 50 ರೂಪಾಯಿ ಇಲ್ಲಿ. ಅದಾದಮೇಲೆ ಮಲಾಯ್ ದೂದಿದು. ಸೊ ಇಲ್ಲೇ ಮಾಡ್ತಾವ್ರೆ, ಚೆನ್ನಾಗಿ ಮಾಡ್ತಾವ್ರೆ ಕ್ಲೀನಾಗಿ. ಅದಕ್ಕೋಸ್ಕರ ನಾನು ಎಲ್ಲ ಕ್ಲೀನಾಗಿ ಮಾಡ್ತಾ ಇರೋದ್ರಿಂದ ಇಲ್ಲಿ ತೊಗೊಂಡು ತಿಂತಾಯಿದ್ದೀನಿ. ಸೊ ಬನಾರಸ್ ಮಲಾಯ್ ತಿಂದು ಆಯಿತು, ಕುಡಿದು ಆಯಿತು ಇವಾಗ. ಸೊ ಹಾಗೆ ನೋಡ್ತಾ ಇರೋ ನಾರ್ಮಲಾಗಿ ಎಲ್ಲ ಜಾತ್ರೆಗಳಲ್ಲಿ ಯಾವ ಥರ ಇರ್ತದೆ ಎಲ್ಲ ಸಿಟಿಯಲ್ಲೂ, ಅದೇ ಥರ ಅಕ್ಕಪಕ್ಕ ಶಾಪ್ಸ್ ಇದ್ದಾವೆ. ವಿಶ್ವನಾಥ್ ಗಲ್ಲಿ ಅಂತೆ. ಸೊ ಇದರೊಳಗಡೆ ಹೋಗೋಣ. ವಿಶ್ವನಾಥ್ ಗಲ್ಲಿ ಒಳಗಡೆ ಏನೇನೆಲ್ಲ ಫೇಮಸ್, ಏನೇನೆಲ್ಲ ಮಾರ್ತಾವ್ರು ನೋಡೋಣ. ಸೊ 2 ಕಡೆ ಸ್ವೀಟ್ಸು. ಹೆವಿ ಸ್ವೀಟು. ಬನಾರಸಲ್ಲಿ ಸ್ವೀಟ್ ಇಸ್ ಫೇಮಸ್ ಅಂತೆ. भैया क्या? ये रबड़ी है. रबड़ी रबड़ी. ಸೊ ಇದು ರಬ್ಬಡಿ 60, ಲೆಸ್ಸಿ 40. ರಬ್ಬಡಿ ಟೇಸ್ಟ್ ಮಾಡೋಣ. ಸೊ ರಬ್ಬಡಿನ ಟೇಸ್ಟ್ ಮಾಡೋಣ.
कैसे भैया कैसे खा लीजिए बैठ के खा लीजिए ओके ओके चम्मच ರಬಡಿ ನೋಡ್ಕೊಳ್ಳಿ ರಬಡಿ ಹಾಲನ್ನ ಕಾಯಿಸಿ 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 ಈ ಥರ ಮಾಡಿರೋದು ಅನ್ಸುತ್ತೆ ಭಯ್ಯ ಇದು कैसे बनाया उसको बॉयल करके बनता है ಮಿಲ್ಕ್ ಬಾಯ್ಲ್ करके ಓನ್ಲಿ ಮಿಲ್ಕ್ ಸೊ ಓನ್ಲಿ ಹಾಲನ್ನ ಚೆನ್ನಾಗಿ ಕಾಯಿಸಿ 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 ಗಟ್ಟಿಯಾಗೋವರೆಗೂ ಅದರಿಂದ ಮಾಡಿರೋದು ಸೊ ಸ್ವಲ್ಪ ಚೆನ್ನಾಗಿತ್ತು ಟೇಸ್ಟು ಸ್ಟಾರ್ಟಿಂಗು ಒಳಗಡೆ ಸ್ವಲ್ಪ ಏನೋ ಮೈದಾ ಥರ ಸಿಕ್ತು ನಿಜ ಹೇಳಬೇಕು ಅಂತಂದರೆ ಅದರಲ್ಲಿ ಮೈದಾ ಬೇರಿಸೋರಿ ಸೊ ಅದರಲ್ಲಿ ಮೈದಾ ಇರೋದ್ರಿಂದ ಅದು ಸ್ವಲ್ಪ ಒಂಥರ ನಾರು ಥರ ಅಂದರೆ ಹೇಳಿದ್ರೆ ರಬ್ಬರ್ ಬರುತ್ತೆ ಸೊ ಸಕ್ಕರೆ ಹಾಕಿ ಹಾಲು ಹಾಕಿ ಚೆನ್ನಾಗಿ ಕುದಿಸಿರೋದ್ರಿಂದ ಅದಕ್ಕೆ ಮೈದಾ ಬೆರೆಸೋರೆ ಸಾರಿ वीडियो के चक्कर में मर जाओगे ಈಗ ಇರೋ ಗುರು ಅಲ್ಲ ಅವ್ರು ಅಲ್ಬೇಕು ಸೊ ಅದಕ್ಕೆ ಹೇಳೋಕ್ಕೆ ಬಿಡೋದು ಅಲ್ಲ ಯಾರು ಹಾಲು ಸಕ್ಕರೆ ಹಾಕಿ ಚೆನ್ನಾಗಿ ಕುದಿಸಿ ಅದಕ್ಕೆ ಮೈದಾ ಬಿಡಿಸೋರೆ ನನಗೆ ಗೊತ್ತೇ ಆಗಲಿಲ್ಲ ಮೇಲ್ಗಡೆ ಸ್ವಲ್ಪ ಇತ್ತು ಸೊ ನಿಜ ಹೇಳಬೇಕು ಅಂದರೆ ಅದನ್ನು ಟ್ರೈ ಮಾಡೋಕ್ಕೆ ಬರ್ಬಿಡಿ ಚೆನ್ನಾಗಿದೆ ಟೇಸ್ಟ್ ಸ್ವಲ್ಪ ಸ್ಟಾರ್ಟಿಂಗ್ ಚೆನ್ನಾಗಿತ್ತು ಅದಕ್ಕೆ ಯಾವಾಗ ಮೈದಾ ಸಿಕ್ತೋ ಫ್ರಾಡ್ ಅಂತ ಗೊತ್ತಾಗ್ಬಿಡ್ತು ರಬ್ಬರ್ ಥರ ಇತ್ತು ಮೈದಾ ಆಗೋನೆ ಅಂತ ಗೊತ್ತಾಯಿತು ಹೊರಗಡೆ ಸೊ ನಿಜ ಹೇಳ್ತೀನಿ ಈ ಥರ ಫ್ರಾಡ್ಗಳು ಮಾಡಿಕೊಂಡು ದುಡ್ಡು ಮಾಡ್ತಾರೆ ಏನೂ ಮಾಡೋಕ್ಕಲ್ಲ ಅಷ್ಟು ತುಂಬ ಜನ ಬಂದುಬಿಟ್ರು ಅಲ್ಲಿ ಅಮೌಂಟ್ ಕೊಡಲೇಬೇಕಾಯ್ತು ಏನಕ್ಕೆ ಮಾಡಿದ್ಯಾ ಅಂತ ಕೇಳೋದಕ್ಕಿಂತ ಎಕ್ಸಾಮ್ಗೆ ಒಬ್ಬನೇ ಬಂದಿರೋದ್ರಿಂದ ಜಾಸ್ತಿ ಗಲಾಟೆ ಮಾಡೋಕ್ಕೆ ಹೋಗ್ಬಾರ್ದು ಅದಕ್ಕೆ ಸುಮ್ಮನೆ ಕೊಟ್ಟ ಹಾಯ್ ವಾಟ್ಸ್ ಯುವರ್ ನೇಮ್ ರಾಜ್ ವೇರ್ ಆರ್ ಯು ಫ್ರಮ್ बनारस ಅದು ಲೋಕಲು या मैं लोकल ही हूँ ಓಕೆ ಬಾಯ್ ओके बाय ಸೊ ಇಲ್ಲಿ ಬನಾರಸ್ ಸ್ಯಾರಿಗಳು ನೋಡಿ ಹೇಳಿದ್ನಲ್ಲ ಬನಾರಸ್ ಸ್ಯಾರೀಸ್ ಫೇಮಸ್ ಇಲ್ಲೆಲ್ಲ ಕರಿತಾವ ನಾವು ಅಲ್ಲಿ ನಾನು ಒಳಗಡೆ ಬನ್ನಿ ಬನಾರಸ್ ಸ್ಯಾರಿ ಜಸ್ಟ್ ಸೊ ಇಲ್ಲಿ ಬನಾರಸ್ ಸ್ಯಾರಿ ತುಂಬ ಫೇಮಸ್ ಅದಕ್ಕೆ ಸೀರೆ ಮಾರ್ಕೆಟ್ ಎಲ್ಲ ಇದಾವೆ ಜಾಸ್ತಿ ಬರೀ ಸೀರೆ ಅಂಗಡಿಗಳು ಆ ಕಡೆ ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ನೋಡಿ ಇಲ್ಲೇನಾದ್ರು ಚಾಕ್ಲೇಟ್ಸ್ ಇದ್ದಾವೆ ಏನಾದ್ರು ತೊಗೊಳ್ಳೋಣ ಸೊ ಬನಾರಸಿ ಮೀಠಾ ಪಾನ್ ಅಂತ ಫೇಮಸ್ ಅಂತ ಇಲ್ಲಿ ಅದೊಂದು ನಾವು ತೊಗೊಳ್ಳೋಣ ಸೊ ಬನಾರಸಿ ಮೀಠಾ ಪಾನ್ ಫೇಮಸ್ ಪಾನು ಇಲ್ಲೊಂದು ಶಾಪಲ್ಲಿ ತೊಗೋತಾ ಇದ್ದೀನಿ ಸೊ ಹೆಂಗೈತೆ ಟೇಸ್ಟ್ ನೋಡೋಣ ಇದು ಬನಾರಸ್ ಮೀಠಾ ಪಾನ್ राम राम भैया महादेव कितना 50 पैक करना खाना हाँ पैक करना खाना लीजिए थोड़ा झुक कर खाइएगा कपड़े पे ना ಸೊ ನೋಡಿ ಈ ಥರ ಕೊಟ್ಟರು ನಾನು ಹಾಕಿ ಅಭ್ಯಾಸ ಇಲ್ಲ ಅದೇ ಫಸ್ಟ್ ಟೈಮು ತಿಂತಾ ಇರೋದು ಬನಾರಸ್ ಪಾನ್ ಅಂತ आप बोलिए ಯಾವ್ಯಾರು मीठा बढ़िया लगा आपके चैनल का नाम बताओ बनारस मीठा पान इज सुपर बनारस फेमस पान
ಪಾನ್ ಹಾಕೋ ಅಭ್ಯಾಸ ನನಗಂತೂ ಇಲ್ಲ. ಸೊ ಏನಂದರೆ ಇಲ್ಲಿ ಬನಾರಸ್ಗೆ ಬಂದಿದ್ದೀನಿ ಅಂತ ಬನಾರಸ್ ಮೀಟಾಪ್ ಪಾನನ್ನು ಟ್ರೈ ಮಾಡಿದ್ದಷ್ಟೇ. ಸೊ ಒಂದು ತಿಳ್ಕೊಳ್ಳಿ, ಎಷ್ಟೊಂದು ಪಾನ್ಗಳಲ್ಲಿ ಕೆಮಿಕಲ್ ಇರೋದನ್ನೇ ಐಟಮ್ ಹಾಕೋದು ಆಲ್ಮೋಸ್ಟು. ಸೊ ನೀವು ಅದನ್ನೆಲ್ಲ ನುಂಗಬಾರ್ದು, ಎಷ್ಟೊಂದು ಸ್ಮೆಲ್ಗಷ್ಟೇ ಬಾಯಿಗೆ ಹಾಕೋದು ಎಷ್ಟೋ ಜನ. ಸೊ ಹುಷಾರಾಗಿ ಎಲ್ಲ ಪಾನಾಗಿರೋರು ಹುಷಾರಾಗಿರಿ, ಎಷ್ಟೊಂದು ಕೆಮಿಕಲ್ಗಳು ಮಿಕ್ಸ್ ಮಾಡ್ತಾರೆ. ನಾನಿಲ್ಲಿ ಬಂದಿದ್ದೆಲ್ಲ ಮೀಟಾಪ್ ಪಾನ್ ಟ್ರೈ ಮಾಡಿ ಚೆನ್ನಾಗಿತ್ತು, ಕಣ್ಮುಂದೆನೇ ಹಾಕಿದ್ದಾರೆ. ಆಲ್ರೆಡಿ ರೆಡಿ ಮಾಡಿಟ್ಟಿರೋದಂತೂ ಕೇಳೋಂಗೆ ಇಲ್ಲ, ಏನೇನಾರು ಮಿಕ್ಸ್ ಮಾಡಿಬಿಟ್ಟಿರ್ತಾರೆ. ಸೊ ಹುಷಾರಾಗಿರ್ಬೇಕು, ಎಲ್ಲ ಕಡೆ ಫ್ರಾಡ್ಗಳು ಇರೋದ್ರಿಂದ ಕೇರ್ಫುಲ್ಲಾಗಿರಿ ಅಂತ ಹೇಳ್ತೀನಿ. ಮತ್ತು ನನಗೆ ಅಭ್ಯಾಸ ಇಲ್ಲ ಫಸ್ಟ್ ಆಫ್ ಆಲ್, ಅದಕ್ಕೆ ಆಲ್ರೆಡಿ ಅದನ್ನು ಉಗ್ಬಿಟ್ಟೆ. ಏನು ಮಾಡೋಕ್ಕಾಗಲ್ಲ, ಅದನ್ನು ನಮಗೆ ಅಭ್ಯಾಸ ಇರಬೇಕು, ಪಾನಲ್ಲಿ ಹಾಕೋದು ಅಭ್ಯಾಸ ಇಲ್ಲ. ಸೊ ಚೆನ್ನಾಗಿತ್ತು, ಅದೊಂಥರ ಗಮಲು ಚೆನ್ನಾಗಿ ಬರುತ್ತೆ. ಬ್ರೀತ್ ಮಾಡ್ತೀವಲ್ಲ ಏರು ಒಂಥರ ತಣ್ಣಗೆ ಒಂಥರ ಇದಾಗುತ್ತೆ. ಚಿಕ್ಕ ಮಕ್ಕಳು ಯಾರು ಟ್ರೈ ಮಾಡಬೇಡಿ, 18 ವರ್ಷ ಕೆಳಗಡೆ ಇರೋರು, ಅದಕ್ಕಿಂತ ಹೆಚ್ಚಿರೋರು ನೋಡಿಕೊಂಡು ತಗೊಬೋದು. ಸೊ ಅದು ನಿಮ್ಮ ಇಚ್ಛೆ ಅನುಸಾರ ನಿಮಗೆ ಬಿಟ್ಟಿದ್ದು, ನಾವು ಹೇಳೋಂಗಿಲ್ಲ. So are you selling Banaras sarees? Yeah. So why Banaras sarees are so famous? Banarasi sari is famous because we are the wholesaler of the Banarasi sari and we do manufacture of the own factory. And here are the main kind of here third is our own unique have the sari that's it called the our they are so famous Banaras sari. And these are the our own manufacturers, factory own wholesaler sari, and we do our own manufacture. And I am the viewer of this sari, and these are the handmade, and these are the stone work. These are we do our own handwork, and these are the factory made of the that is called the hatkarga. Hatkarga. This sari is made up from the hatkarga. Yeah, handmade. ಹ್ಯಾಂಡ್ಮೇಡ್ ನೋಡಿ, ಇದು ಹ್ಯಾಂಡ್ಮೇಡ್ ಕೈಯಿಂದ ನೇಯ್ದಿರೋವಂಥದ್ದು. ಸೊ ದಿಸ್ ಈಸ್ ದ ರಿಯಲ್ ಗೋಲ್ಡ್, ಗೋಲ್ಡ್ ಥ್ರೆಡ್. This is stone. ಸೊ ಓಕೆ. Yeah. ಸೊ ಸೆಂಟ್ ಅದೊಂದು ಸ್ಟೋನ್ಗಳಿದ್ದಾವೆ. ಸೊ ವೈ ಬನಾರಸ್ sarees so famous? Banaras sari because here thread is so costly. Threads are so costly. And we do our own manufacture, and the thread is made only in Banaras. Okay. Yeah. What cost for this saree? In market you have to purchase this will be 5,000 above. Okay, Yeah. 5,000 above. In market we do our own wholesaler, so we sell in 3,000. What is the highest costliest Banaras saree in your city? There is no limit of sub Banaras sari. If you use pure sari, then that will 20,000, 50,000, and in fact you have to take the 1 lakh plus sari also. Okay. Yeah, my shop name, and here the address. ಸೊ ನೋಡಿ, ಇದು ಶಾಪ್ ನೇಮು. ಸೊ ನಾನು ಜಸ್ಟು ಸ್ಯಾರಿ ಎನ್ಕ್ವೈರಿ ಮಾಡೋದು ಬಂದೆ ಅಷ್ಟೇ. ಸೊ ಯಾವ ಥರ ಸ್ಯಾರೀಸ್ ಎಲ್ಲ ಇರುತ್ತೆ ಅಂತ ಈ ಶಾಪನ್ನು ಎನ್ಕ್ವೈರಿ ಮಾಡ್ತಿರೋದು ಇವ್ರು ನಾನು ಇವಾಗ. ಸೊ ನೋಡ್ಕೊಳ್ಳಿ, ಫೋಟೋದಲ್ಲಿದೆ. ಸೊ ಬನಾರಸ್ ಸ್ಯಾರೀಸ್ ಬೇಕಂದರೆ ಈ ಥರ ಶಾಪ್ಗಳನ್ನ ನೀವು ವಿಸಿಟ್ ಮಾಡೋ ಸುಮಾರು ಇದ್ದಾವೆ. ಸೊ ಇವ್ರಿಗೂ ಬರ್ಬೋದು, ಬೇರೆಯವ್ರಿಗೂ ಹೋಗ್ಬೋದು. ಇದೇನು ಪ್ರೈಡ್ ಅಲ್ಲ, ಪ್ರಮೋಷನ್ನು. ಸೊ ನಾನು ಸುಮ್ಮನೆ ಅವ್ರ ಹತ್ರ ಕ್ವಶನ್ ಕೇಳಿದ್ದಕ್ಕೆ ಏನಂತ ಸೊ ಆನ್ಸರ್ ಮಾಡ್ತಾರೆ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ನೋಡಿ, ವಿಸಿಟ್ ಮಾಡಿ. ಸೊ ಕೆನ್ ಐ ಶೋ ಸಮ್ ಸ್ಯಾರೀಸ್? ನೋಡಿರಿ ಬನಾರಸ್ ಸ್ಯಾರೀಸ್ ಹೆಂಗಿರುತ್ತೆ ಅಂತ ನನಗೂ ಕುತೂಹಲ ಆಯಿತು, ಅದಕ್ಕೆ ಇಲ್ಲೇ ನೋಡ್ತಾ ಇದ್ದೀನಿ. ಸೊ ಒಂದೊಂದು ಥರ ಡಿಫ್ರೆಂಟ್ ಆಗಿದ್ದಾವೆ ಸ್ಯಾರೀಸು. ಸೊ ಈ ಬನಾರಸ್ ಸ್ಯಾರೀಸು ಮೇಯ್ನಾಗಿ ಈ ಥರ ಸ್ಟೋನ್ ವರ್ಕು, ಕೈಯಲ್ಲೇ ನೇಯೋದು ಮೊದಲೇ, ಅದರಲ್ಲೂ ಮತ್ತು ಸಿಲ್ಕ್ ಸ್ಯಾರೀಸು ಪ್ಯೂರ್ ಸಿಲ್ಕಲ್ಲಿ ಮಾಡ್ತಾರೆ. ಮತ್ತು ಈ ಗೋಲ್ಡನ್ ಥ್ರೆಡ್ಸ್ ಎಲ್ಲ ಇದ್ದಾವಲ್ಲ, ಇದು ಗೋಲ್ಡು ಏನು ಥ್ರೆಡ್ಸ್ಗಳು ತುಂಬ ಕಾಸ್ಟ್ಲಿ. ಇದನ್ನು ಮತ್ತು ಸಿಲ್ವರ್ ಥ್ರೆಡ್ಸು, ಗೋಲ್ಡ್ ಥ್ರೆಡ್ಸ್ ಎಲ್ಲ ಯೂಸ್ ಮಾಡ್ತಾರೆ. ನೋಡಿ ಅಲ್ಲಿ ಕಾಣಿಸ್ತದೆ ನೋಡಿ, ಸಿಲ್ವರ್ ಥ್ರೆಡ್ಡು ಆ ಥರ ಎಲ್ಲ ಅದಕ್ಕೆ ಬನಾರಸ್ ಸ್ಯಾರೀಸ್ ತುಂಬ ಫೇಮಸ್ಸು. ಕೈಯಲ್ಲೇ ಮಾಡೋದು, ಕೈಯಲ್ಲೇ ನೇಯೋದು ಇಲ್ಲಿ ಸುಮಾರು ತುಂಬ ತಲೆಮಾರುಗಳಿಂದ ಮಾಡ್ತಾವ್ರೆ. ಅದಕ್ಕೆ ಬನಾರಸ್ ಸ್ಯಾರೀಸ್ ತುಂಬ ಫೇಮಸ್ ಇದೆ. ಸೊ ನೋಡಿ, ಇಷ್ಟೊಂದು ಪ್ಯೂರಾಗಿರೋ ಸ್ಯಾರೀಸು ತುಂಬ ಚೆನ್ನಾಗಿ ಕೈಯಲ್ಲಿ ನೇಯ್ದಿರೋದು, ಇವ್ರದ್ದೇ ಮ್ಯಾನುಫ್ಯಾಕ್ಚರಿಂಗ್ ನೋಡಿ ತೋರಿಸ್ತವ್ರೆ. ಸೂಪರ್ ಬಾರ್ಡರ್ ಬ್ರೋ. ಹೌ ಮಚ್ ಇಸ್ ದಿಸ್? These are 2,000. 2,000. Yeah. Can you courier address? Yeah. When you give my address, can you courier me? Yeah, I have given you address. You have to contact on that number. We will do courier also. Courier. Yeah.
In special season. Yeah, in your special in your wedding also. Okay. You do courier also. Oh, these all handmade. This all handmade. ನೇಯ್ಗೆ Yeah. ಮೆಷಿನ್. Yeah. That's called hatkarga. ಹಟ್ಕರ್ಗ. ಸೊ ಇದು ನಮ್ಮದು ನೇಯ್ಗೆ ಮೆಷಿನ್ ಅಂತೀವಲ್ಲ ಆ ಮೆಷಿನಲ್ಲೇ ನೇಯ್ದಿರೋದು ನೋಡಿ ಅಲ್ಲ. And this take the minimum 10 days, 20 days, single sari. ಸಿಂಗಲ್ ಸ್ಯಾರಿ. Yeah. ಸೊ ಇದೊಂದು ಸ್ಯಾರಿನ ನೇಯಕ್ಕೆ 20 ಡೇಸ್ ಬೇಕಂತೆ, ಮಿನಿಮಮ್ 10 to 20 days. ಸೊ ಹೌ ಮಚ್ ಇಸ್ ಕಾಸ್ಟ್? And the starting cost will be 2,000 and the above cost will be 1 lakh plus. ದಿಸ್ ಸ್ಯಾರಿ ಕಾಸ್ಟ್? This guy cost will be 2,000 starting rate. ಇದು 2,000 ಅಂತೆ. ಇದಕ್ಕೆ 10 ದಿನ ಬೇಕಂತೆ, 10 days ಬೇಕಂತೆ ಸ್ಯಾರಿ ನೇಯೋದಕ್ಕೆ. ಸೊ ದಿಸ್ ಸ್ಯಾರಿ ಟೇಕ್ಸ್ 10 days. Yeah. ಸೊ ಸೇಲಿಂಗ್ ಓನ್ಲಿ ಚೀಪ್ ಪ್ರೈಸ್, ವೈ? Yeah, because we have to do our own manufacture. ಸೊ ಯು ಆರ್ ಎ ಓನ್ Yeah, ಮ್ಯಾನುಫ್ಯಾಕ್ಚರ್. we have to own manufacture. ಸೊ ಓಕೆ, ಇದು 10 ದಿನ ತಗೊಂಡು ಕೈಯಲ್ಲೇ ನೇಯುವಂಥದ್ದು. ಅದನ್ನು ಇವರು ಸೇಲ್ ಮಾಡೋದು ಬರೀ 2,000 ನೋಡಿ. ಇದು ಸ್ಟಾರ್ಟಿಂಗ್ 2,000 ಅಂತ. ಈ ಥರ ಇನ್ನೂ ಇದೆ, ಹಿಂಗಿದೆ ಲಕ್ಸುರಿಯಾಗಿ ಕಾಣಿಸ್ತೈತಿ. ಇನ್ನೂ ತುಂಬ ಲಕ್ಸುರಿ ಆಗಿರೋದು ಇನ್ನೂ ಎಷ್ಟು ಇರ್ಬೋದು ಅಂತ ನಾನು ಅಂದ್ಕೊತಾ ಇದ್ದೀನಿ. ಸೊ ಅದಕ್ಕೆ ಅಡ್ರೆಸ್ ಕೇಳಿದ್ದೀನಿ, ಬೇಕಾದಾಗ ನಮ್ಮ ಯಾವುದಾದ್ರು ಫಂಕ್ಷನಿಗೆ ಕೊರಿಯರ್ ಮಾಡಿ ಅಂತ ಹೇಳಿದ್ದೀನಿ. ಸೋ ಮೆನಿ ಸ್ಯಾರೀಸ್. These are the pure silk. ಪ್ಯೂರ್ ಸಿಲ್ಕ್. Yeah, this is pure one. ಸೊ ಇದೊಂದು ಪ್ಯೂರ್ ಸಿಲ್ಕ್ ತೋರಿಸ್ತಾರೆ, ನೋಡ್ಕೊಂಬಿಡಿ. ಓಪನ್ ಭಯ್ಯ. This also take the 20 days. And I this, will upload yeah, this yeah, video yeah, yeah. on my YouTube channel. Yeah. This is pure. Yeah, pure. So it looks so very luxurious. Wow. ಸೊ ನೋಡಿ, ಇದು ಪಳ 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 ಹೊಳಿತಾ ಇದೆ. Feel the touch. ಪ್ಯೂರ್ ಸಿಲ್ಕ್ ಗುರು, ನೈಸಾಗೈತೆ. ಓ ಸಾಫ್ಟೆಸ್ಟ್ ಸಾಫ್ಟ್ ಟಚ್ ಇದೆ. ವಾವ್ ಅಂತ ಇದೆ ನೋಡಿ. ಇಲ್ಲಿ ಹಿಂಗಿದೆ ಥ್ರೆಡ್ಸ್, ಬಾರ್ಡರ್ ನೋಡ್ರಿ ಹಿಂಗೈತಿ, ಖತರ್ನಾಕ್ ಆಗೈತಿ. ಸೊ ಇದೇನಾರ ಲೇಡೀಸ್ಗಳು ನೋಡ್ಬಿಟ್ರೆ ತಗೊಂಡೋಗದೆ ಮನೆ ಹಠ ಮಾಡಿ ಬಿದ್ದುಬಿಡ್ತಾರೆ, ಇಲ್ಲ ಒಳ್ಳಾಡ್ಬಿಡ್ತಾರೆ. ಸಕ್ಕತ್ತಾಗೈತೆ ಮಾತ್ರ. ನೋಡಿದ್ಮೇಲೆ ತೊಗೊಂಡೋಗಕ್ಕೆ ಮನಸ್ಸೇ ಇಲ್ಲ. ನನಗೆ ಇಷ್ಟೊಂದು ಚೆನ್ನಾಗಿ ಅನಿಸ್ತೈತಿ, ಇನ್ನೂ ಉಟ್ಕೊಳ್ಳೋರ್ಗೆ ಇನ್ನು ಹೆಂಗಿರ್ಬೇಡ. ವಾವ್ ಅನ್ಸೈ ನೋಡ್ರಿ, ಇದು ಹೆಂಗೆ ಡಿಸೈನ್ ಹೆಂಗೈತೆ ನೋಡ್ರಿ. ಅವು ಮಸ್ತಾಗೈತೆ ನೋಡ್ರಿ. ನನಗೆ ಫೀಲ್ ಮಾಡಿ ಇದು ಸಿಲ್ಕ್ ನೋಡಿ, ಒರಿಜಿನಲ್ ರೇಷ್ಮೆ ಗುರು, ಪ್ಯೂರ್ ರೇಷ್ಮೆ. This is original thread. ಯಾ ವಾವ್ ನೋಡ್ರಿ ಒಳಗಡೆ ಹೆಂಗಿದೆ ಇದು. That's called the meenakari. ಮೀನಾಕಾರಿ. Yeah. ಸೊ ಮೀನಾಕಾರಿ ಡಿಸೈನ್. Yeah, meenakari design. ಸೊ ಮೀನಾಕಾರಿ ಡಿಸೈನ್ ನೋಡಿ ಎಷ್ಟು ಸಖತ್ತಾಗಿ ಮಾಡೋರಲ್ಲ. ಸೊ ಬನಾರಸ್ ಸ್ಯಾರಿನ ತೋರಿಸ್ಬೇಕು ಅನ್ಸುತ್ತೋ ಅದಕ್ಕೆ ತೋರಿಸ್ದೆ ನೋಡಿರಿ. ನಿಮಗೆ ಬೇಕಂದರೆ ಅಡ್ರೆಸ್ ಕೊಟ್ಟಿದ್ದೀನಿ, ಇಲ್ಲಿಂದನೇ ಬುಕ್ ಮಾಡ್ಕೊಂಡಿದ್ರೆ ಬುಕ್ ಮಾಡ್ಕೊಳ್ಳಿ. ಸೊ ಚೆನ್ನಾಗಿದೆ, ನಾನು ತಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ಬ್ಯೂಟಿಫುಲ್ ಆಗಿದ್ದಾವೆ, ಸೋ ಬ್ಯೂಟಿಫುಲ್ ಸ್ಯಾರೀಸ್. ಸೊ ಮೆನಿ ಕಲೆಕ್ಷನ್ಸ್ ಐ ಹ್ಯಾವ್. Yeah, so many customers I have. Different collection. Yeah. If you when I put your number in my YouTube channel, Yeah, you can put it. and people contact you and through WhatsApp, you can send me the picture and then do marketing from WhatsApp, right? Sure. I will put my complete video on my YouTube channel. Okay. ಸೊ ಇದ್ರದ್ದು ಸ್ಯಾರಿ ರೇಟ್ 20,000 ಅಂತೆ. ಸೊ ನೋಡಿದ್ರಾ ಹೆಂಗೈತೆ ರೇಷ್ಮೆ ಸ್ಯಾರಿ. ಇದು 20,000 ರೂಪಾಯಿ ರೇಷ್ಮೆ ಸ್ಯಾರಿ. ಯಾರಿಗಾದ್ರೂ ಬೇಕಾದರೆ ಸೊ ಕಾಂಟ್ಯಾಕ್ಟ್ ಮಾಡಿ. ಇದೇ ಥರ ತುಂಬ ಕಲೆಕ್ಷನ್ ಇದ್ದಾವೆ. ಬೇಕಾದರೆ ಇವ್ರ ನಂಬರಿಗೆ ಕೊಟ್ಟಿರ್ತೀನಿಲ್ಲ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ವಾಟ್ಸಪ್ ಮುಖಾಂತರ ಕೊರಿಯರ್ ಮಾಡ್ತಾರೆ, ನಿಮ್ಮ ಮನೆಗೆ ಫೋಟೋ ಎಲ್ಲ ಕಳಿಸ್ತಾರೆ. ನೋಡಿಕೊಂಡು ಒರಿಜಿನಲ್ ಬನಾರಸ್ ಸ್ಯಾರಿ, ಸಿಲ್ಕ್ ಸ್ಯಾರೀಸ್ನ ಪರ್ಚೇಸ್ ಮಾಡ್ಕೊಳ್ಳಿ. ಸೊ ನಾನು ಇವ್ರ ಹತ್ರ ಕ್ವಶನ್ ಕೇಳೋದಕ್ಕಷ್ಟೇ ಬಂದಿದ್ದು. ಸೊ ಇವರೆಲ್ಲ ಥರ ಕಲೆಕ್ಷನ್ ತೋರಿಸ್ಬಿಟ್ರು, ಸಕ್ಕತ್ತಾಗಿದ್ದಾವೆ. ನಾನೇ ತೊಗೊಂಡೋಗಕ್ಕೆ ಮನ್ಸು ಬರ್ತೈತೆ. ಸೊ ಸಖತ್ತಾಗೈತೆ ಮಾತ್ರ. ಸೊ ನೋಡ್ರಿ ಬರ್ಫಿ ಥರ ಮಾಡೋರೆ. ನಾಮ್ ಕ್ಯಾ ಭಯ್ಯಾ? ನಾಮ್ ಕ್ಯಾ ಹೋತಾ? वो गुड़ की बर्फी और चीनी की पट्टी. ಗುರ್ತಿ ಬರ್ಫಿ, चीनी की पट्टी, चीनी की पट्टी, ಚಿಣ್ಜಿ, चीनी की पट्टी. ಚಿಂಡಿಗೆ ಪಟ್ಟಿ ರೌಂಡ್ ವಾಲೆ. ಓ ಇದು ಚಿಂಡಿಗೆ ಪಟ್ಟಿ ಅಂತ ಇದು ಬರ್ಫಿ. ಇದು ನಾನು ಇವತ್ತೇ ನೋಡ್ತಾ ಇರೋದು. ಇದೇನು ಪಿಜ್ಜಾ ಮಾಡ್ದಂಗೆ ಮಾಡಿಟ್ಟವ್ರಲ್ಲಪ್ಪ, ಕಡಲೆ ಇರೋದಕ್ಕೆ ಬೀಜದಲ್ಲಿ ಅಂದ್ಕೊಂಡೆ. ಸೊ ನೋಡಿ ಕಡಲೆಕಾಯಿಗಳು ಎಷ್ಟೆಷ್ಟಪ್ಪ ಅವೆ. ಸೊ ಈ ಕಡಲೆಕಾಯಿನೆಲ್ಲ ನೋಡಿ, ನಮ್ಮ ಕಡೆ ಎಲ್ಲ ಕಡಲೆಕಾಯಿ ಸಿಪ್ಪೆ ಬಿಚ್ಚೋದ್ಮೇಲೆ ಮಣ್ಗಾಕೊಂಡು ಸುಟ್ಬಿಟ್ಟು ಕೊಡ್ತಾರೆ. ಇವ್ರು ನೋಡಿದ್ರೆ ಉಲ್ಟಾ ಮಾಡ್ತಾವ್ರೆ, ಹಂಗೇನು ಮಾಡ್ತಾರೆ ಏನೋ. ಬಟಾರೆ ಇದು ಚೀಕಿ ಪಟ್ಟಿ ಅಂದರೆ ಚೀಕಿ ಪಟ್ಟಿ, ಚೀಕಿ ಪಟ್ಟಿ ಬರ್ಫಿ. ಒಂದೊಂದು ಕಡಲೆ ಬೀಜ ಎಷ್ಟಪ್ಪ ಗೊತ್ತಾ ನೋಡಿ. ನನ್ನ ಹೆಬ್ಬೆಟ್ ಗಾತ್ರ ಇದೆ, ಹೆಬ್ಬೆಟ್ ಗಾತ್ರ ಐತೆ ಒಂದೊಂದು ಕಡಲೆ ಬೀಜ. ಕಡಲೆಕಾಯಿ ಒಂದೊಂದು ಹೆಬ್ಬೆಟ್ ಗಾತ್ರ ಇದೆ ಕಡಲೆಕಾಯಿ. ಕಡಲೆ ಬೀಜ ಒಂದೊಂದು ಇಂಚ್ ಐತೆ. ಸೊ ಅದಕ್ಕೆ 30 ರೂಪಾಯಿ ಕೊಟ್ಬಿಟ್ಟು ತಗೋತಾ ಇದೀನಿ. ಬಿಸಿ ಆಗಿರೋ ಕಡಲೆ ಬೀಜ ಇದರಲ್ಲೇ ಇಟ್ಟಿದ್ದೇನಂತೆ. ಸೊ ಇದು ಲೇಟ್ ಆಗುತ್ತೆ ಅಂತ ಅನ್ನೋದಕ್ಕೆ ಬಿಸಿ ಆಗೋಗಿರೋದು ಚಟ್ನಿ ಬಸ್.
ಇದೇ ಹೋಟೆಲು, ನಾನು ಇವಾಗಿರೋ ಹೋಟೆಲ್. ಸೊ ಐ ಆಮ್ ಬ್ಯಾಕ್ ಟು ಮೈ ಡಾರ್ಮೆಟ್ರಿ. ಸೊ ಇವಾಗ ರಿಟರ್ನ್ ಆಗಿದ್ದೀನಿ. ಸೊ ನನ್ನ ಬ್ಯಾಗು ಲ್ಯಾಪ್ಟಾಪು ಎಲ್ಲ ಬಿಟ್ಟೋಗಿದೆ. ರುದ್ರಾಕ್ಷ ನಂಬರ್ 1 to 12.